ಒಕ್ಕಲಿಗರು ಸಪರೇಟ್, ಲಿಂಗಾಯತರು ಸಪರೇಟ್. ಯಾವ ಮನಸ್ಥಿತಿ ಸಿದ್ದರಾಮಯ್ಯನವರೇ ತಮಗೆ? ತಾನು ಶಾಶ್ವತವಾಗಿ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಿರ್ತೀನಿ ಅಂತ ಅನ್ಕೊಂಡಿರ್ತಕ್ಕಂಥ ಸಿದ್ದರಾಮಯ್ಯನವರೇ ತಮ್ಮ ಅಂತ್ಯಕ್ಕೆ ಇದು ಪ್ರಾರಂಭ. ಯಾವ ಆಧಾರದ ಮೇಲೆ ನೀವು ಒಕ್ಕಲಿಗರನ್ನ ಮತ್ತು ಲಿಂಗಾಯತರನ್ನ ಸಪರೇಟ್ ಮಾಡಿದ್ದೀರಿ? ಅಟೆಂಡರ್ ಆಗಿರ್ತಕ್ಕಂಥವನು ತಮ್ಮ ಮನೆಯ ಕೆಲಸ ಮಾಡ್ತಕ್ಕಂಥವ್ರು ಆಕ್ಸ್ಫರ್ಡ್ ಯೂನಿವರ್ಸಿಟಿನಲ್ಲಿ ನಾನು ಪ್ರೊಫೆಸರ್ ಅಂತ ಹೇಳ್ಕೊಂಡಂಗ ಇದು ತಮ್ಮ ಈ ಕುತಂತ್ರ, ತಮ್ಮ ಈ ಮೇಲ್ತಂತ್ರ ಕೆಳತಂತ್ರ ಏನಿದೆಯಲ್ಲ ಈ ರಾಜ್ಯದಲ್ಲಿ ಯಾವತ್ತೂ ವರ್ಕ್ ಆಗಿಲ್ಲ. ಈ ರಿಪೋರ್ಟ್ ನ ಬಿಡುಗಡೆ ಮಾಡಿ ಯಾವ ರೀತಿ ಉತ್ತರನ ಹಿಂದೆ ಕೊಟ್ಟಿದೆ ಅದೇ ರೀತಿ ಉತ್ತರನ ಇವತ್ತು ಕೊಡ್ತದೆ ಸಿದ್ದರಾಮಯ್ಯನವರೇ. ನಮಸ್ಕಾರ ರೀ. ಒಂದು 4-5 ದಿನ ಆತು ರಾಜ್ಯದಾಗ ಜಾತಿ ಗಣತಿ ಸದ್ದು ಮಾಡತೈತಿ. ಆ ಸುದ್ದಿ ಎಲ್ಲಾ ಕಡೆ ಹಬ್ಬೈತಿ. ಎಲ್ಲಿ ಬೇಕಾದ್ರೆ ಕೇಳ್ರಿ, ಬರೀ ಜಾತಿ ಗಣತಿ ಮಾಡ್ಯಾರಂತ, ಅದನ್ನ ಮಂಡನೆ ಮಾಡೋರು ಅದಾರಂತ. ಸಿದ್ದರಾಮಯ್ಯ ಅವ್ರು ಏನು ಮಾಡ್ಯಾರೋ, ಯಾರ ಮನೆಗೆ ಬಂದು ಜಾತಿ ಗಣತಿ ಮಾಡ್ಯಾರೋ, ಏನ್ ಕತ್ತಿನೋ ಅಂತ ಹಿಂಗ ಮಾತುಕತೆ ನಡೆದೈತಿ. ಇನ್ನು ಜಾತಿ ಗಣತಿ ಜಾರಿಗೆ ತಂದ್ರ ಮಂದಿ ಸುಮ್ಮಿರಂಗಿಲ್ಲ, ಸಿದ್ದರಾಮಯ್ಯ ಅವರ ನಿಮ್ಮ ಕುತಂತ್ರ ಹೊರಗೆ ಬಂದೈತಿ ಅಂತ ಬಿಜೆಪಿಯವರು ಆಕ್ರೋಶ ವ್ಯಕ್ತಪಡಿಸಕತ್ತಾರ. ಜಾತಿ ಗಣತಿ ಏನೈತಲ್ಲ ಇದು ಯಾರು ಒಪ್ಪೋ ಅಂತದ್ದಲ್ಲ, ಇದ್ರೊಳಗ ಮಸಲತ್ ನಡೆದೈತಿ, ಇದ್ರೊಳಗೂ ರಾಜಕೀಯ ನಡೆದೈತಿ ಅಂತ ಹೇಳಿ ಬಿಜೆಪಿ ವಕ್ತಾರ ಅಶೋಕ್ ಗೌಡ ಅವರು ಮಾತಾಡ್ಯಾರ. ಕರ್ನಾಟಕದಲ್ಲಿ ಇವತ್ತು ಕಾಂತರಾಜ್ ಆಯೋಗ ಒಂದು ವರದಿಯನ್ನು ಸಲ್ಲಿಸಿದೆ. ಅಂದರೆ ತದನಂತರದಲ್ಲಿ ಅದನ್ನು ಜಯಪ್ರಕಾಶ್ ಹೆಗಡೆ ಅವರ ವರದಿ ಅಂತ ಹೇಳಲಾಗ್ತಿದೆ. ಈ ವರದಿಯನ್ನು ಕುಲಂಕುಷವಾಗಿ ನಾವು ವಿಶ್ಲೇಷಣೆ ಮಾಡಿದಾಗ ಒಂದು ವಾಲ್ಯೂಮ್ನಲ್ಲಿ ಯಾರು ಎಷ್ಟೆಷ್ಟು ಜನಸಂಖ್ಯೆ ಇದೆ ಅಂತ ಹೇಳ್ತಾರೆ. ಮೊದಲಿಗೆ ಇಸ್ಲಾಮಿಕ್ ಫಾಲೋವರ್ಸ್ ಏನಿದ್ದಾರೆ ಅವರ ಜನಸಂಖ್ಯೆ ಅತಿ ಹೆಚ್ಚಿದೆ ಅಂತ ಹೇಳ್ತಾರೆ, ಮತ್ತು ಕುರುಬರು ಅತಿ ಹೆಚ್ಚಾಗಿದ್ದಾರೆ ಅಂತ ಹೇಳ್ತಾರೆ. ಲಿಂಗಾಯತರು ಮತ್ತು ಒಕ್ಕಲಿಗರ ಪ್ರಾಬಲ್ಯತೆ ಏನಿದೆ ಅಂತ ಇತ್ತು ಅಂತ ಏನು ಅನ್ಕೊಂಡಿದ್ರು ಅದನ್ನು ಸಬ್ ಡಿವೈಡ್ ಆಗಿ ಮಾಡಿದ್ದಾರೆ. ಲಿಂಗಾಯತರನ್ನ ತತ್ಸುಮಾರು 15ರಿಂದ 20 ಕ್ಯಾಟಗರಿನಲ್ಲಿ ತೋರಿಸಿದ್ದಾರೆ. ಒಕ್ಕಲಿಗರನ್ನು ಸಹ ತತ್ಸುಮಾರು 10ರಿಂದ 15 ಕ್ಯಾಟಗರಿನಲ್ಲಿ ತೋರಿಸಲಾಗಿದೆ. ಈಗ ವಿಚಾರ ಏನು ಅಂತ ಹೇಳಿದ್ರೆ, ಮೊದಲಿಗೆ ಬಸವಣ್ಣನವರು ಲಿಂಗಾಯತರ ಬಗ್ಗೆ ಮಾತಾಡೋದು. ಬಸವಣ್ಣನವರು 11ನೇ ಶತಮಾನದಲ್ಲೇ ಕ್ಲಿಯರ್ ಆಗಿ ಹೇಳ್ತಾರೆ, ರೇಣುಕಾಚಾರ್ಯರ ಫಾಲೋವರ್ಸ್ ಯಾರಿದ್ರು ವೀರಶೈವರು. ತದನಂತರದಲ್ಲಿ ನನ್ನ ಒಂದು ಶಿವತತ್ವ ಮತ್ತು ಬಸವಣ್ಣನವರ ಫಾಲೋವರ್ಸ್ ಏನಿದ್ರು ಇವರೆಲ್ಲರೂ ಸಹ ಒಂದಾಗಿ ಈ ರಾಷ್ಟ್ರಕ್ಕೆ ನಾವು ಕಟ್ಟಬೇಕು ಅನ್ನತಕ್ಕಂತಹ ಒಂದು ಪರಿಕಲ್ಪನೆ ಇಟ್ಕೊಳ್ತಾರೆ. ಅದರಿಂದಾಗಿ ಯಾರು ಯಾವುದೇ ಸಬ್ ಡಿವಿಷನ್ಸ್ ಇದ್ರೂ ಸಹ ಬನ್ನಿ ನಾವೆಲ್ಲರೂ ಒಟ್ಟಾಗಿ ಭಾರತದಲ್ಲಿ, ಅಂದರೆ ಆವತ್ತಿನ ಭಾರತದ ಪರಿಕಲ್ಪನೆಯಲ್ಲಿ ನಾವು ಒಟ್ಟಾಗಿರೋಣ ಅಂತಕ್ಕಂತಹದ್ದು ವೀರಶೈವ ಮತ್ತು ಬಸವಣ್ಣನ ಫಾಲೋವರ್ಸ್ ಎಲ್ಲಾನು ಮಾಡ್ಕೊಂಡ್ಬಂದರು. ಅದರಲ್ಲಿ ನೀವು ಯಾವುದೇ ಹೆಸರನ್ನ ಕರೀರಿ, ಜಂಗಮ ಅಂತ ಕರಿತೀರಾ ಅಥವಾ ಬೇಡ ಲಿಂಗಾಯತರು ಅಂತ ಕರೀತೀರಾ ಅಥವಾ ಬೇರೆ ಬೇರೆ ಯಾವುದೇ ಹೆಸರುಗಳಲ್ಲಿ ಕರೆದ್ರೂ ಸಹ ಬಸವಣ್ಣನವರ ತತ್ವ ಇದ್ದಿದ್ದೇನು ಅಂತ ಹೇಳಿದ್ರೆ ನಾವೆಲ್ಲ ಒಂದು ಅನ್ನತಕ್ಕಂತಹ ತತ್ವ ಇತ್ತು. ಸಾದ ಲಿಂಗ ಇತ್ತು, ನೊಣಬ ಲಿಂಗ ಇತ್ತು, ಪಂಚಮಸಾಲಿ ಲಿಂಗ ಇತ್ತು, ಯಾರೇ ಆಗಲಿ ಎಲ್ಲರೂ ಸಹ ಒಂದೇ ಅನ್ನತಕ್ಕಂತಹ ಮನೋಭಾವನ ಬಸವಣ್ಣನವರು ಆವತ್ತೇ ಬಿಟ್ಬಿಟ್ಟು ಕ್ಲಿಯರ್ ಕಟ್ಟಾಗಿ ಹೇಳಿ ಹೋದರು. ಈ ಬಸವಣ್ಣನವರ ತತ್ವನ 60ನೇ ದಶಕದಲ್ಲಿ ನಿಜಲಿಂಗಪ್ಪನವರು ಸದನದಲ್ಲಿ ಕ್ಲಿಯರ್ ಕಟ್ಟಾಗಿ ಹೇಳ್ತಾರೆ. ಬಸವಣ್ಣನವರ ಆಶಯ ಏನಿತ್ತು ಆ ಆಶಯದಂತೆ ನಾವೆಲ್ಲರೂ ಸಹ ಈ ಸಬ್ ಡಿವಿಷನ್ಸು ಮತ್ತು ಸಬ್ ಕ್ಯಾಟಗರೀಸ್ಗಳನ್ನು ಮರಿಬೇಕು ಮತ್ತು ಈ ಲಿಂಗಾಯತ ವೀರಶೈವ ಅನ್ನತಕ್ಕಂತಹ ಭೇದ ಭಾವಗಳನ್ನು ಮರಿಬೇಕು. ಅದರಿಂದಾಗಿ ನಾವೆಲ್ಲರೂ ಒಂದೇ ಅಂತ ಹೇಳಿ ಆವತ್ತು ನಿಜಲಿಂಗಪ್ಪನವ್ರು ಹೇಳ್ತಾರೆ. ಅದೇ ಸಂದರ್ಭದಲ್ಲೇನೆ ಸಹ ಈ ಒಕ್ಕಲಿಗರು ಯಾರಿದ್ದಾರೆ, ಒಕ್ಕಲಿಗ ಅನ್ನತಕ್ಕಂಥವನು ಒಲ ಉಳತಕ್ಕಂತಹವನು, ಅವನು ತನ್ನನ್ನು ತಾನೇ ಗೌಡ ಅಂತ ಕರ್ಕೊಳ್ಳಿ ಮತ್ತು ಒಕ್ಕಲಿಗ ಅಂತ ಕರ್ಕೊಳ್ಳಿ ಅಥವಾ ಸಬ್ಕಾಸ್ಟ್ ಆಫ್ ಒಕ್ಕಲಿಗಾಸ್ ಅಂದರೆ ಗಂಗಟ್ಗಾರೋ, ಮರ್ಸೋ, ಕುಂಚಟಿಗರೋ, ಮುಸ್ಕೋ ಅಂತ ಏನೇ ಕರ್ಕೊಳ್ಳಿ, ಆದರೆ ಅದ್ರ ಜೊತೆಗೆ ಈ ರೆಡ್ಡಿ ಅಂತ ಯಾರಿದ್ದಾರೆ ಅಂದರೆ ಆಂಧ್ರ ಪ್ರದೇಶದಿಂದ ವಲಸೆ ಬಂದಂತಹ ಕೆಲವರು ಯಾರಿದ್ದಾರೆ, ಬೆಂಗಳೂರು ಸುತ್ತಾನೋ ಅಥವಾ ಬೇರೆ ಬೇರೆ ಪ್ರಾಂತ್ಯಗಳಲ್ಲಿ ಯಾರಿದ್ದಾರೆ ಇವರು ಸಹ ಒಕ್ಕಲಿಗರೇ ಅಂತ ಹೇಳ್ತಾರೆ. ಹಾಗೆ ಕೋಸ್ಟಲ್ ಕರ್ನಾಟಕದಲ್ಲಿ ಇರ್ತಕ್ಕಂತಹ ಬಂಟ್ಸ್ ಯಾರಿದ್ದಾರೆ ಅವರು ಸಹ ಒಕ್ಕಲಿಗರೇ ಅಂತೇಳಿ ಸದನದಲ್ಲಿ ಹೇಳ್ತಾರೆ. ವಿಧಾನಸೌಧದಲ್ಲಿ ಕ್ಲಿಯರ್ ಕಟ್ಟಾಗಿ ಹೇಳ್ತಾರೆ ನಿಜಲಿಂಗಪ್ಪವರು. ಆವತ್ತಿಂದ ಒಂದು ಗಜೆಟ್ ಮಾಡಿ ಗಜೆಟ್ನಲ್ಲೂ ಸಹ ಇವ್ರನ್ನೆಲ್ಲರನ್ನೂ ಸಹ ಒಂದೇ ಕ್ಯಾಟಗರಿಗೆ ಸೇರಿಸಲಾಗಿತ್ತು. ಕೇಳಿಸ್ಕೊಂಡ್ರಿಲ್ರಿ, ಸಿದ್ದರಾಮಯ್ಯ ಸಾಹೇಬ್ರು ತಮ್ಮ ರಾಜಕೀಯ ಬ್ಯಾಳಿ ಬೇಯಿಸ್ಕೊಳಕ ಒಡೆದಾಳೋ ಕುತಂತ್ರ ನಡೆಸ್ಯಾರು. ಲಿಂಗಾಯತರನ್ನ ಒಕ್ಕಲಿಗರನ್ನ ಬ್ಯಾರೆ ತರ ತೋರಿಸಿ ಮುಸ್ಲಿಮ್ರೆಲ್ಲ ಒಂದ ಅಂತ ತೋರಿಸ್ತಾರ. ಮುಸ್ಲಿಮ್ರೊಳಗೂ ಸಬ್ ಜಾತಿಗಳದಾವ, ನೀವ್ ಯಾಕ ಬರೀ ಮುಸ್ಲಿಮ್ರೆಲ್ಲ ಒಂದು ಅಂತ ತೋರಿಸ್ತೀರಿ, ಒಕ್ಕಲಿಗರನ್ನ ಲಿಂಗಾಯತರನ್ನ ಹೊಡಿತೀರಿ, ಇದ್ಯಾವ ರೀತಿ ಕುತಂತ್ರ ಅಂತೆಲ್ಲ ಮಾತಾಡ್ಯಾರ. ಈಗ ಇಸ್ಲಾಮಿಕ್ ಫಾಲೋವರ್ಸ್ಗೆ ಅಂದರೆ ಇದು ಒಂದು ಪಾರ್ಟ್ ಆದರೆ ಎರಡನೇ ಪಾರ್ಟಲ್ಲಿ ಈಗ ಇಸ್ಲಾಮಿಕ್ ಫಾಲೋವರ್ಸ್ ಹೌದಪ್ಪ
ಲಿಂಗಾಯತರಲ್ಲೂ ಸಪ್ರೇಷನ್ ಇದೆ ಮತ್ತು ಒಕ್ಕಲಿಗರಲ್ಲಿ ಸಪ್ರೇಷನ್ ಇದೆ. ಆಯಿತು, ಕರೆಕ್ಟ್, ಓಕೆ. ಇದನ್ನು ತಮ್ಮ ಮನಸ್ಥಿತಿಗೆ ಹೇಳೋದಾದರೆ, ಮುಸಲ್ಮಾನರಲ್ಲಿ ತತ್ಸುಮಾರು 44 ಡಿವಿಷನ್ಸ್ ಇದೆ. 44 ಶಿಯಾಸ್ ಇದ್ದಾರೆ, ಸುನಿ ಇದ್ದಾರೆ, ಅಹಮದೀಸ್ ಇದ್ದಾರೆ, ಬೋರಾ ಮುಸ್ಲಿಮ್ಸ್ ಇದ್ದಾರೆ, ಬೇರಿ ಮುಸ್ಲಿಮ್ಸ್ ಇದ್ದಾರೆ, ಮಾಪಿಳ್ಳೈ ಮುಸ್ಲಿಮ್ಸ್ ಇದ್ದಾರೆ, ಕುರೇಶೀಸ್ ಇದ್ದಾರೆ, ಪಠಾನ್ಸ್ ಇದ್ದಾರೆ, ಹನೀಫಿ ಮುಸ್ಲಿಮ್ಸ್ ಇದ್ದಾರೆ, ಹಾಗೆ ಚಪ್ರಿ ಮುಸ್ಲಿಮ್ಸ್ ಇದ್ದಾರೆ, ಲದಾಫಿ ಮುಸ್ಲಿಮ್ಸ್ ಇದ್ದಾರೆ. ಹೀಗೆ ಅನೇಕ ಮುಸ್ಲಿಂ ಡಿವಿಷನ್ಸ್ ಇವೆ. ಒಂದು ಮುಸ್ಲಿಂ ಡಿವಿಷನ್ನು SC ಕ್ಯಾಟಗರಿನಲ್ಲಿ ರಿಸರ್ವೇಷನ್ ತೆಗೆದುಕೊಳ್ತಿತ್ತು. ಐ ಥಿಂಕ್ ಜಬ್ಬರ್ ಮುಸ್ಲಿಮ್ ಏನೋ ಇರಬೇಕೇನೋದು. ಹಾಗೆ ಕ್ಯಾಟಗರಿ 1ನಲ್ಲಿ ಅಂದರೆ ದೇವರಾಜ ಅರಸು ಅವರು ಮಾಡಿದಂತಹ ರಿಸರ್ವೇಷನ್ ಪ್ರಕಾರ 7 ಮುಸ್ಲಾಮಿಕ್ ಫಾಲೋವರ್ಸು ಸಬ್ಕಾಸ್ಟ್ ಏನಿದೆ ಕ್ಯಾಟಗರಿ 1ನಲ್ಲಿತ್ತು. ಹಾಗೆ 8 ಸಬ್ ಡಿವಿಷನ್ಸ್ ಏನಿತ್ತು ಇಸ್ಲಾಂನಲ್ಲಿ, ಅವರು ಕ್ಯಾಟಗರಿ 2A ಕ್ಯಾಟಗರಿ 1ನಲ್ಲಿರ್ತಕ್ಕಂಥವರು, ಕ್ಯಾಟಗರಿ 2A ಮತ್ತು SCನಲ್ಲಿದ್ದಂತಹ ಒಂದು ಮುಸ್ಲಿಮು ಮತ್ತು ಬೇರೆ ಮುಸ್ಲಿಮ್ಸ್ 2Bನಲ್ಲಿದ್ದಂಥವ್ರು ಎಲ್ಲರೂ ಸೇರಿಸಿ ಒಂದೇ. ಬಸವಣ್ಣನವರು ಮಾತ್ರ ಸಪ್ರೇಟ್. ಬಸವಣ್ಣನವರು ಮಾಡಿದ್ರಲ್ಲ ಒಂದೇ ಅಂತಕ್ಕಂಥದ್ದು, ಅದು ಸಪ್ರೇಟ್. ಮೊಹಮ್ಮದ್ ಅವ್ರು ಮಾಡಿದ್ರಲ್ಲ ಅಂದರೆ ಅರಬಿಕ್ ಕಲ್ಚರ್, ಅದು ಮಾತ್ರ ಒಂದೇ. ಇದು ಸಿದ್ದರಾಮಯ್ಯನವ್ರ ಥಾಟ್. ಇನ್ನೂ ಒಂದು, ಇವರು ಮಾತ್ರ ಕುರುಬರು ಕ್ಯಾಟಗರಿ STನಲ್ಲಿದ್ದಾರೆ. ಕೆಲವು ಕುರುಬರು ಅಂದರೆ ಕಾಳು ಕುರುಬರು ಏನೋ STನಲ್ಲಿದ್ದಾರೆ. ಹಾಗೆ ಕ್ಯಾಟಗರಿ 1ನಲ್ಲೂ ಸಹ ಅನೇಕ ಕುರುಬ ಸಮುದಾಯಗಳಿವೆ. 15ರಿಂದ 16 ಕ್ಯಾಟಗರೀಸ್ ಇದೆ ಕುರುಬರಲ್ಲಿ. ಕ್ಯಾಟಗರಿ 2Aನಲ್ಲೂ ಇದ್ದಾರೆ. ಇವರು ಮಾತ್ರ ಒಂದೇ, ಕುರುಬರು ಒಂದೇ. ಆದರೆ ಒಕ್ಕಲಿಗರು ಸಪ್ರೇಟ್, ಲಿಂಗಾಯತರು ಸಪ್ರೇಟ್. ಯಾವ ಮನಸ್ಥಿತಿ ಸಿದ್ದರಾಮಯ್ಯನವರೇ ತಮಗೆ? ಇದಷ್ಟೇ ಅಲ್ರಿ, ಈ ರೀತಿ ಒಡೆದಾಳೋದ್ರಿಂದ ಸಿದ್ದರಾಮಯ್ಯ ಸಾಹೇಬ್ರಿಗೆ ಮುಂದೆ ಏನು ಕಾದೈತಿ? ಇದು ಆರಂಭ ಆಗಿದ್ ಕರೆ, ಇದು ನಿಮ್ಮ ಅಂತ್ಯಕ್ಕೆ ಕಾರಣ ಆಗತೈತಿ. ಈಗ ಎಚ್ಚೆತ್ಕೋರಿ ಸಿದ್ದರಾಮಯ್ಯ ಸಾಹೇಬ್ರ, ಮಂಡನೆಗಿನ ಮುಂಚೆನ ಹಿಂದೆ ಸರ್ಕೋರಿ, ಇಲ್ಲಾಂದ್ರ ನಿಮಗ ಮಂದಿ ಬುದ್ಧಿ ಕಲಿಸ್ತಾರ. ರಾಜ್ಯದಾಗ ಯಾವ್ಯಾವ ಪಕ್ಷಿಗಳು ಯಾವ್ಯಾವ ಸಂದರ್ಭದಾಗ ಹೆಂಗೆಂಗ ತಪ್ಪು ನಿರ್ಧಾರಗಳನ್ನ ತಗೊಂಡು ಕೆಳಗಿಡ್ದಾವ ಕುರ್ಚಿಯಿಂದ ಅನ್ನೋದನ್ನ ವಿವರವಾಗಿ ಹೇಳ್ಯಾರ. ಸಿದ್ದರಾಮಯ್ಯ ಸಾಹೇಬ್ರಿಗೆ ಎಚ್ಚರಿಕೆ ಕೊಟ್ಟಾರ. ಇನ್ನೊಂದು ಸಮುದಾಯಗಳನ್ನ ಹೊಡಿತಕ್ಕಂತಹದ್ದು, ತಾನು ಶಾಶ್ವತವಾಗಿ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಿರ್ತೀನಿ ಅಂತ ಅನ್ಕೊಂಡಿರ್ತಕ್ಕಂಥ ಸಿದ್ದರಾಮಯ್ಯನವರೇ ಕೇಳಿ, ದಿಸ್ ಈಸ್ ದ ಬಿಗಿನಿಂಗ್. ತಮ್ಮ ಅಂತ್ಯಕ್ಕೆ ಇದು ಪ್ರಾರಂಭ. ಒಂದು ಸತಿ ಕೈ ಸುಟ್ಕೊಂಡ್ರಿ 2018ರಲ್ಲಿ. ಈಗ ಪರ್ಮನೆಂಟ್ ಆಗಿ ತಾವು ಮನೆಗೆ ಹೋಗ್ಬೇಕಾಗ್ತದೆ, ನೆನ್ಪಿಟ್ಕೊಳ್ಳಿ. ಯಾವ ಆಧಾರದ ಮೇಲೆ ನೀವು ಒಕ್ಕಲಿಗರನ್ನ ಮತ್ತು ಲಿಂಗಾಯತರನ್ನ ಸಪರೇಟ್ ಮಾಡಿದ್ದೀರಾ? ಸದನದಲ್ಲಿ ನಡೀತಕ್ಕಂತಹ ಪ್ರೊಸೀಡಿಂಗ್ಸ್ ಬಗ್ಗೆ, ಹಿಸ್ಟಾರಿಕಲ್ ಪ್ರೊಸೀಡಿಂಗ್ಸ್ ಬಗ್ಗೆ ತಾವು ಯಾರು ತಮ್ಮಲ್ಲಿ ಕೆಲಸ ಮಾಡ್ತಾರೆ ಅವ್ರಿಗೆ ಓದ್ಕೊಳ್ಳೋಕೆ ಹೇಳಲ್ವಾ? ಯಾವನೋ ಒಬ್ಬ ಅಟೆಂಡರ್ ಆಗಿರ್ತಕ್ಕಂಥವನು ತಮ್ಮ ಮನೆಯಲ್ಲಿ ಕೆಲಸ ಮಾಡ್ತಕ್ಕಂಥವನು ಆಕ್ಸ್ಫರ್ಡ್ ಯೂನಿವರ್ಸಿಟಿನಲ್ಲಿ ನಾನು ಪ್ರೊಫೆಸರ್ ಅಂತ ಹೇಳ್ಕೊಂಡಂಗ ಇದು ಈ ರೀತಿನ ರಾಜ್ಯ ನಡೆಸೋದು? ಸಿದ್ದರಾಮಯ್ಯನವರೇ, ತಮ್ಮ ಈ ಕುತಂತ್ರ, ತಮ್ಮ ಈ ಮೇಲ್ತಂತ್ರ ಕೆಳತಂತ್ರ ಏನಿದೆಯಲ್ಲ, ಈ ರಾಜ್ಯದಲ್ಲಿ ಯಾವತ್ತೂ ವರ್ಕ್ ಆಗಿಲ್ಲ. ತಮ್ಮಂಥ ಅನೇಕ ಕುತಂತ್ರಿಗಳನ್ನು 2 ಬಾರಿ ಮುಖ್ಯಮಂತ್ರಿಗಳಾಗ್ಬಿಟ್ಟಿದ್ದೀರ ಅಷ್ಟೇ ತಾವು. ಆದರೆ ತಮ್ಮ ಇಂಥ ಕುತಂತ್ರಿತನವನ್ನು ಈ ರಾಜ್ಯ ಏನಿದೆ ಅತ್ಯಂತ ಸೂಕ್ಷ್ಮವಾಗಿ ಮತ ಹಾಕ್ತಕ್ಕಂತಹ ರಾಜ್ಯ ಇದು. ತಮಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಹಿಸ್ಟಾರಿಕಲ್ ಎವಿಡೆನ್ಸಸ್ ಇದೆ ಈ ರಾಜ್ಯದಲ್ಲಿ ಮತ ಹಾಕಿರ್ತಕ್ಕಂಥದ್ದು. 1978 ಒಂದು ಎಕ್ಸಾಂಪಲ್ಲು, 1983 ಒಂದು ಎಕ್ಸಾಂಪಲ್ಲು, 1985 ಒಂದು ಎಕ್ಸಾಂಪಲ್ಲು, ಹೀಗೆ SM ಕೃಷ್ಣ ಅವರು 2004 ಒಂದು ಎಕ್ಸಾಂಪಲ್ಲು. ಅನೇಕ ಕಡೆ ಯಾರಾದರೂ ಸ್ವಲ್ಪ ಪೊಗ್ರನ್ನ ತೋರಿಸಿದಾಗ ಅವ್ರನ್ನ ಶಾಶ್ವತವಾಗಿ ಮನೆಗೆ ಕಳಿಸ್ತಕ್ಕಂತಹ ರಾಜ್ಯ ನನ್ನ ರಾಜ್ಯ ಕರ್ನಾಟಕ. ನಾವು ಯಾರ ವಿರೋಧನೂ ಇಲ್ಲ, ಇಸ್ಲಾಮಿಕ್ ಫಾಲೋವರ್ಸ್ ವಿರೋಧನೂ ಇಲ್ಲ, ನಾವು ಕುರುಬರ ವಿರೋಧನೂ ಇಲ್ಲ. ನಮಗೆಲ್ಲರೂ ಸಹ ಒಂದೇ, ಭಾರತೀಯರೇ, ಎಲ್ಲರೂ ಭಾರತೀಯರೇ. ಯಾರು ಭಾರತವನ್ನು ನಂಬ್ತಾರೆ, ಯಾರು ಸನಾತನ ಧರ್ಮವನ್ನು ನಂಬ್ತಾರೆ, ಅವರೆಲ್ಲರೂ ನಮಗೊಂದೇ. ಇನ್ಕ್ಲೂಡಿಂಗ್ ಇಸ್ಲಾಮಿಕ್ ಫಾಲೋವರ್ಸು ಸಹ ಸನಾತನವನ್ನು ನಂಬೋದಾದರೆ ಅವರು ಸಹ ಭಾರತೀಯರೇ. ಆದರೆ ತಮ್ಮ ಈ ತಂತ್ರ ಏನಿದೆಯಲ್ಲ, ಒಕ್ಕಲಿಗರನ್ನ ಸಪ್ರೇಟ್ ಮಾಡ್ತಕ್ಕಂಥದ್ದು ಮತ್ತು ಲಿಂಗಾಯತರನ್ನ ಸಪ್ರೇಟ್ ಮಾಡ್ತಕ್ಕಂಥದ್ದು, ಈ ತಂತ್ರನ ಈ ರಾಜ್ಯದ ಜನ ಅಲ್ಲ, ಯಾವ ಭಾರತೀಯನೂ ಸಹ ಒಪ್ಪಲಿಕ್ಕಿಲ್ಲ. ಮಾಡಿ, ನೀವು ಈ ರಿಪೋರ್ಟ್ನ ಬಿಡುಗಡೆ ಮಾಡಿ ಆವತ್ತು ನೋಡಿ, ಕರ್ನಾಟಕ ರಾಜ್ಯ ತಮ್ಮಂತಹ ಕುಚೇಷ್ಟೆ ರಾಜಕಾರಣಿಗಳಿಗೆ ಯಾವ ರೀತಿ ಉತ್ತರನ ಹಿಂದೆ ಕೊಟ್ಟಿದೆ, ಅದೇ ರೀತಿ ಉತ್ತರನ ಇವತ್ತು ಕೊಡ್ತದೆ ಸಿದ್ದರಾಮಯ್ಯನವರೇ, ಇವತ್ತು ಕೊಡ್ತದೆ. ಈ ಜಾತಿ ಗಣತಿ ಒಳಗ ಏನೂ ಹುರುಳಿಲ್ಲ. ತಮಗೆ ಹೆಂಗ ಬೇಕೋ ಹಂಗ ಕೊಟ್ಟಾರ. ಮಂದಿ ನಡಬರ್ಕ ಜಗಳ ಹಚ್ಚಾಕತ್ತಾರ.
ಬಸವಣ್ಣವ್ರಿಗೆ ಅವಮಾನ ಮಾಡಾಕತ್ತಾರ. ಅದಷ್ಟಲ್ಲ, ದೇವೇಗೌಡ ಅವ್ರಿಗೂ ಅವಮಾನ ಮಾಡಾಕತ್ತಾರ ಸಿದ್ದರಾಮಯ್ಯ ಸಾಹೇಬ್ರ ಅಂತ ಹೇಳಿ ಅಶೋಕ್ ಗೌಡ ಸರ್ ಅವರು ಸಿದ್ದರಾಮಯ್ಯ ಸಾಹೇಬ್ರನ್ನ ತರಾಟೆಗೆ ತಗೊಂಡ್ರು. ಬಸವಣ್ಣನವ್ರಿಗೆ ತಾವು ಅವಮಾನ ಮಾಡಿದ್ದೀರಾ, ಇದರಲ್ಲಿ ಬಸವಣ್ಣನವ್ರಿಗೆ, ನಿಜಲಿಂಗಪ್ಪ ಅವ್ರಿಗೆ ಅವಮಾನ ಮಾಡಿದ್ದೀರಾ, ಬೆಂಗಳೂರು ಕಟ್ಟದಂತಹ ಕೆಂಪೇಗೌಡರಿಗೆ ಅವಮಾನ ಮಾಡಿದ್ದೀರಾ, ತಮ್ಮ ಗುರುಗಳಿಗೆ ದೇವೇಗೌಡರಿಗೆ ಎಷ್ಟೋ ಬಾರಿ ಅವಮಾನ ಮಾಡಿದ್ದೀರಾ, ಅದರನ್ನು ಸೇರಿಸ್ಕೊಂಡು ಅವಮಾನ ಮಾಡಿದ್ದೀರಾ. ಇಸ್ಲಾಂ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳಿ ಸಿದ್ದರಾಮಯ್ಯನವರೇ. ತಾವು ಮಾತ್ರ ಒಂದು ಕುರುಬರಲ್ಲಿ ಯಾವುದೇ ಡಿವಿಷನ್ಸ್ ಇಲ್ವಾ? ಆಲಮತ್ರಗೆ ಕುರುಬರಿಗೆ, ಊರ್ ಕುರುಬರಿಗೆ ಹೆಣ್ಣು ಕೊಟ್ಟು ಹೆಣ್ಣು ತೆಗೆದುಕೊಳ್ತಕ್ಕಂಥ ಪದ್ಧತಿ ಇದೆಯಾ? ಆಲಕ್ಕಿ ಒಕ್ಕಲಿಗರು ಮತ್ತು ಗಂಗಟ್ಗಾರರು ಮದುವೆ ಆಗ್ತಿಲ್ವಾ? ಹಿಸ್ಟ್ರಿ, ಚರಿತ್ರೆ ದೊಡ್ಡದಿದೆ. ತಮ್ಮಂತಹ ಕುತಂತ್ರಿಗಳಿಗೆ ಈ ರಾಜ್ಯ ಹಿಂದೆನೂ ಪಾಠ ಕಲಿಸಿದೆ, ಇವತ್ತು ಪಾಠ ಕಲಿಸುತ್ತೆ. ಧನ್ಯವಾದ. ಈ ಜಾತಿ ಗಣತಿಯನ್ನ ಸಿದ್ದರಾಮಯ್ಯ ಸಾಹೇಬ್ರು ಯಾವ ಕಾರಣಕ್ಕಾಗಿ ತರಾಕತ್ತಾರ, ಯಾವ ಕಾರಣಕ್ಕಾಗಿ ಮಂಡನೆ ಮಾಡ್ಬೇಕನ್ನಕತ್ತಾರ, ಈ ಸುದ್ದಿ ಇಷ್ಟು ದೊಡ್ಡ ಮಟ್ಟದಾಗ ಹಬ್ಸ್ಯಾರ ಯಾಕ ಅನ್ನೋದ್ರ ಬಗ್ಗೆ ಎಲ್ಲರಿಗೂ ಒಂದು ಅನುಮಾನ ಹುಟ್ಟದೈತ್ರಿ. ಅದೇನ ಇಲ್ರಿ, ಈ ಜಾತಿ ಗಣತಿ ಏನೈತಲ್ಲ, ಇದು ಮಂದಿನ ಒಡೆದು ಎಲ್ಲ ಕಡೆ ಜಗಳ ದೊಂಬಿ ಹುಟ್ಸೋ ಅಂತ ಕೆಲಸ ಐತಿ. ಇದನ್ನ ಆದಷ್ಟು ಬೇಗ ಸಿದ್ದರಾಮಯ್ಯ ಸಾಹೇಬ್ರು ಅರ್ಥ ಮಾಡ್ಕೊಂಡು ಕೈ ಬಿಟ್ರೆ ಬಹಳ ಚಲೋ ಆಕೈತಿ ಅಂತ ಮಂದಿ ಮಾತಾಡಕತ್ತಾರ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಇನ್ನ ಇಂಥವು ಹೆಚ್ಚಿನ ವಿಡಿಯೋ ನೋಡಕ್ಕೆ ಹೊಸ ದಿಗಂತ ಡಿಜಿಟಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ.